ಭಾರತದಲ್ಲಿ ಮುಸ್ಲಿಮರ ವಿರುದ್ಧ ನಡೆದಿರುವ ಅತಿಕ್ರಮಣವನ್ನ ಉದಾಹರಣೆ ಸಹಿತ ವಿವರಿಸಿ ಎಂದು ಪ್ರಶ್ನೆ ಕೇಳಿದ್ರೆ ದೇಶದ್ರೋಹವಾಗತ್ತಾ? ಅಂಥ ಪ್ರಶ್ನೆಯನ್ನ ಕೇಳಬಾರ್ದಾ? ಕೇಳಿದ್ರೆ ಕೇಳಿದವರನ್ನೇ ಅಪರಾಧಿಯನ್ನಾಗಿ ಮಾಡಲಾಗತ್ತಾ? ಇಂತಹದೊಂದು ಪ್ರಶ್ನೆ ಕೇಳೋದಕ್ಕೆ ಕಾರಣ ಇದೆ. ದೆಹಲಿಯ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ವಿಶ್ವವಿದ್ಯಾಲಯದ BA ಮೊದಲ ವರ್ಷದ ಸೋಷಿಯಲ್ ವರ್ಕ್ ಪರೀಕ್ಷೆಯಲ್ಲಿ ಪ್ರೊಫೆಸರ್ ವೀರೇಂದ್ರ ಬಾಲಾಜಿ ಶಾ ಅವರು ವಿದ್ಯಾರ್ಥಿಗಳಿಗೆ ಇಂತಹದೊಂದು ಪ್ರಶ್ನೆಯನ್ನ ಕೇಳಿದ್ದರು. ಇದೀಗ ಅವರನ್ನೇ ಸಸ್ಪೆಂಡ್ ಮಾಡಲಾಗಿದೆ. ಇಂತಹದೊಂದು ಪ್ರಶ್ನೆಯನ್ನು ಅವರು ಯಾಕೆ ಕೇಳಿದ್ರು ಎಂಬ ಬಗ್ಗೆ ತನಿಖೆಗಾಗಿ ಯೂನಿವರ್ಸಿಟಿ ಪ್ರತ್ಯೇಕ ತಂಡವನ್ನೇ ನೇಮಿಸಿದೆ. ಪ್ರಶ್ನೆ ಪತ್ರಿಕೆಯಲ್ಲಿ ಇಂತಹದೊಂದು ಪ್ರಶ್ನೆ ಅಳವಡಿಸಿದ್ದಕ್ಕಾಗಿ ಪ್ರೊಫೆಸರ್ ಅವರ ತಲೆದಂಡವನ್ನ ಯೂನಿವರ್ಸಿಟಿ ಕೇಳುತ್ತಿದೆ. 15 ಅಂಕದ ಪ್ರಶ್ನೆ ಇದಾಗಿತ್ತು. ಈ ಪ್ರಶ್ನೆಯನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಸೇರಿಸಿದ್ದಕ್ಕಾಗಿ ತನಿಖಾ ತಂಡವನ್ನು ರಚಿಸಲಾಗಿದ್ದು, ಫಲಿತಾಂಶ ಬರುವವರೆಗೆ ಸಸ್ಪೆನ್ಷನ್ ಊರ್ಜಿತದಲ್ಲಿ ಇರುತ್ತದೆ ಎಂದು ಹೇಳಲಾಗಿದೆ. ವಿಶೇಷ ಏನಂದ್ರೆ, ರಿಜಿಸ್ಟ್ರಾರ್ ಶೈಖ್ ಸೈಫುದ್ದೀನ್ ಅವರು ಈ ಸಸ್ಪೆಂಡ್ ಮಾಡಲಾದ ಸುತ್ತೋಲೆಗೆ ಸಹಿ ಹಾಕಿದ್ದಾರೆ. ಈ ಸಸ್ಪೆಂಡ್ನ ಅವಧಿಯಲ್ಲಿ ದೆಹಲಿಯನ್ನ ಬಿಟ್ಟು ಹೋಗಬಾರದು ಎಂದು ಪ್ರೊಫೆಸರ್ಗೆ ನಿರ್ದೇಶನ ನೀಡಲಾಗಿದೆ. ಈ ವಿಷಯಕ್ಕೆ ಸಂಬಂಧಿಸಿ ಬಿಡುಗಡೆಗೊಳಿಸಲಾದ ಪ್ರಕಟಣೆಯಲ್ಲಿ ಪ್ರೊಫೆಸರ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಲಾಗಿದೆ. ಆದರೆ ಆ ಬಳಿಕ ಒಂದಷ್ಟು ತಿದ್ದುಪಡಿ ಮಾಡಲಾಗಿದ್ದು, ಪ್ರೊಫೆಸರ್ ವಿರುದ್ಧ ಮೊಕದ್ದಮೆ ದಾಖಲಿಸುವುದಿಲ್ಲ ಎಂದು ವಿವರಿಸಲಾಗಿದೆ. ಈ ನಡುವೆ ಜಾಮಿಯಾ ಮಿಲಿಯಾ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಕೆರಳಿದ್ದಾರೆ. ಪ್ರಶ್ನೆ ಕೇಳಿದ್ದಕ್ಕೆ ಸಸ್ಪೆಂಡ್ ಮಾಡಿದ ಕ್ರಮವನ್ನು ಪ್ರಶ್ನಿಸಿದ್ದಾರೆ. ತಕ್ಷಣ ಈ ಸಸ್ಪೆಂಡ್ ಆರ್ಡರ್ ಹಿಂತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. SIO ಫ್ರೆಟರ್ನಿಟಿ ಮೂವ್ಮೆಂಟ್, SFI ಮುಂತಾದ 9 ಸಂಘಟನೆಗಳು ಪ್ರೊಫೆಸರ್ ಅವರಿಗೆ ಬೆಂಬಲ ನೀಡಿ ರಂಗಕ್ಕಿಳಿದಿವೆ, ಪ್ರತಿಭಟನೆ ನಡೆಸಿವೆ. ಜಾಮಿಯಾ ಮಿಲಿಯಾ ಎಂಬುದು RSSನ ಶಾಖೆ ಅಲ್ಲ ಎಂದು ಪ್ರತಿಭಟನಾಕಾರರು ಹೇಳಿದ್ದಾರೆ. ಅವರ ಮೇಲಿನ ಸಸ್ಪೆಂಡ್ ಅನ್ನು ಹಿಂತೆಗೆದು ತಕ್ಷಣ ಮರಳಿ ಕರೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ದೇಶದಲ್ಲಿ ಮುಸ್ಲಿಮರ ಮೇಲೆ ದೌರ್ಜನ್ಯ ಆಗುತ್ತಿದೆ ಅನ್ನೋದಕ್ಕೆ ಆಧಾರ ಬೇಕಿಲ್ಲ. ಪ್ರತಿ ದಿನವೆಂಬಂತೆ ಮಾಧ್ಯಮಗಳು ಮತ್ತು ಸೋಷಿಯಲ್ ಮೀಡಿಯಾಗಳು ದೌರ್ಜನ್ಯದ ವಿಡಿಯೋಗಳನ್ನು ಮತ್ತು ಸುದ್ದಿಗಳನ್ನು ಹಂಚಿಕೊಳ್ಳುತ್ತಿವೆ. ವಾರದ ಹಿಂದೆ ಬಿಹಾರದಲ್ಲಿ ಅತರ್ ಹುಸೇನ್ ಎಂಬ ಬಟ್ಟೆ ವ್ಯಾಪಾರಿಯನ್ನು ಥಳಿಸಿ ಹತ್ಯೆ ಮಾಡಲಾಗಿತ್ತು. ಕಳೆದ 12 ವರ್ಷಗಳಲ್ಲಿ 350ಕ್ಕಿಂತಲೂ ಅಧಿಕ ಗುಂಪು ಥಳಿತ ಪ್ರಕರಣಗಳು ನಡೆದಿವೆ ಎಂಬುದು ಅಧಿಕೃತ ವರದಿ. ಇದರಲ್ಲಿ 250 ಗುಂಪು ಥಳಿತಗಳಿಗೆ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳೇ ಗುರಿಯಾಗಿದ್ದಾರೆ. ವಾಸ್ತವ ಹೀಗಿರುವಾಗ ಪ್ರೊಫೆಸರ್ ಅವರ ಪ್ರಶ್ನೆಯನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವುದಕ್ಕೆ ಅರ್ಥವೇ ಇಲ್ಲ. ವಿದ್ಯಾರ್ಥಿಗಳು ಈ ವಿಷಯದಲ್ಲಿ ಎಷ್ಟು ತಿಳಿದುಕೊಂಡಿದ್ದಾರೆ ಮತ್ತು ಅವರ ನಿಲುವು ಏನು ಅನ್ನೋದನ್ನು ತಿಳಿದುಕೊಳ್ಳುವುದಕ್ಕೆ ಈ ಪ್ರಶ್ನೆ ಪೂರಕವಾಗಿದೆ. ಅದು ಬಿಟ್ಟು ಪ್ರಶ್ನೆಯನ್ನೇ ಕೇಳಬಾರದು ಎಂದು ಹೇಳುವುದು ಫ್ಯಾಸಿಸಂ ಆಗಿದೆ. ಜಾಮಿಯಾ ಮಿಲಿಯಾ ಯೂನಿವರ್ಸಿಟಿಯಲ್ಲಿಯೇ ಇಂತಹ ಪರಿಸ್ಥಿತಿ ಎಂತಾದರೆ ಉಳಿದ ಯೂನಿವರ್ಸಿಟಿಗಳಲ್ಲಿ ಪರಿಸ್ಥಿತಿ ಹೇಗಿರಬಹುದು ಎಂಬ ಪ್ರಶ್ನೆಯನ್ನ ಈ ಬೆಳವಣಿಗೆ ಮುಂದೆ ಮಾಡಿದೆ.